ನಮಸ್ತೆ ಎಲ್ರಿಗೂ. ಪಟ್ಟಳ್ಳಿ ಅರೆಕಾ ಮಿಲ್ಲಿಂದ. ನಮ್ಮ ಪಟ್ಟಳ್ಳಿ ಅರೆಕಾ ಮಿಲ್ಲಲ್ಲಿ ಸಿಪ್ಪೆಗೋಟನ್ನ ಸುಲಿದು ಆರಿಸಿ ನಿಮಗೆ ಮಾರ್ಕೆಟಿಗೆ ಹೇಗೆ ಬೇಕು ಹಾಗೆ ರೆಡಿ ಮಾಡಿ ಕೊಡ್ತೀವಿ. ಅಡ್ವಾಂಟೇಜಸ್ ಏನು ಅಂದರೆ, ನೀವು ಕೈಯಲ್ಲಿ ಸುಲಿಬೇಕಾದ್ರೆ ನೀರಾಗಿ ಸುಲಿಯೋದ್ರಿಂದ ಅಡಿಕೆ ಒಳಗಡೆ ಮಾಯ್ಶ್ಚರ್ ಹೋಗುತ್ತೆ, ಅಡಿಕೆ ಕಲರ್ ಚೇಂಜ್ ಆಗುತ್ತೆ, ಪ್ಲಸ್ ತುಂಬ ದಿವಸ ಇಡಕ್ಕೆ ಬರಲ್ಲ. ಸೊ ನಾವು ಮಿಷನ್ನಲ್ಲಿ ಒಣ ಸುಲಿಯೋದ್ರಿಂದ ನಿಮ್ಗೆ ಅಡಿಕೆ ತುಂಬ ಶೈನಿಂಗ್ ಇರುತ್ತೆ, ಜೊತೆಗೆ ನೀವು ನೋಡ್ಬೋದು ಎಷ್ಟು ಶೈನಿಂಗ್ ಇದೆ ಅಂತ, ಜೊತೆಗೆ ತುಂಬ ದಿನ ಇಡ್ಬೋದು. ನಿಮಗೆ ಮಾರ್ಕೆಟಲ್ಲಿ ಕೈಯಲ್ಲಿ ನೀರಾಗಿ ಸುಲಿದಿರೋ ಅಡಿಕೆಗಿಂತ 1,000-2,000 ರೂಪಾಯಿ ನಿಮಗೆ ರೇಟ್ ಜಾಸ್ತಿ ಸಿಗುತ್ತೆ. ಜೊತೆಗೆ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಅಡಿಕೆ ಮೇಲೆ ಕಳೆ ಬೀಳುತ್ತಂತ. ಇಲ್ಲ, ಇದು ಪರ್ಟಿಕ್ಯುಲರಾಗಿ ಸಿಪ್ಪೆಗೋಟನ್ನು ಸುಲ್ಸೋಕ್ಕಾಗೇ ರಬ್ಬರ್ ಬುಷ್ಗಳಿಂದ ಸುಲಿದು ಬರೋದಕ್ಕೆ, ಆದರೂ ಸಿಪ್ಪೆಗೋಟು ಸುಲ್ಸೋಕ್ಕೇ ಸಪ್ರೇಟಾಗಿ ಮಾಡಿಸಿರೋ ಮಿಷನ್ ಆಗಿರೋದ್ರಿಂದ ಅಡಿಕೆ ಮೇಲೆ ಒಂದು ಸಣ್ಣ ಕಲೆನೂ ಬರಲ್ಲ. ಸೈಡಿಗೆ ಕಷ್ಟಪಟ್ಟು ಬೆಳೆದಿರೋ ಅಡಿಕೆ ಸುಲಿಯೋರಿಲ್ಲ ಅಂತನೋ ಅಥವಾ ಬೇರೆ ಯಾವುದೋ ರೀಸನ್ನಿಂದ ಸಿಪ್ಪೆಗೋಟು ಕೊಟ್ಟು ಲಾಸ್ ಮಾಡ್ಕೊಳೋಕ್ಕಿಂತ ನೀವು ಜಸ್ಟು ನಮ್ಮ ನಂಬರಿಗೆ ಕಾಲ್ ಮಾಡಿ. ನಿಮಗೆ ಲೇಬರ್ಸ್ ಇಲ್ಲ ಅಥವಾ ಏನೋ ವೆಹಿಕಲ್ಸ್ ಇಲ್ಲ ಅಂದರೆ ನಾವೇ ನಿಮಗೆ ಒಂದು ನಂಬರಿಗೆ ಕಾಲ್ ಮಾಡಿ ಅಡಿಕೆ ಇದೆ ಅಂತ ಹೇಳಿದ್ರೆ ನಾವೇ ಬಂದು ಲೋಡ್ ಮಾಡ್ಕೊಂಡು ನಿಮ್ಗೆ ಅಡಿಕೆ ಸುಲಿದು ನೀವು ಯಾವ ಪ್ಲೇಸ್ಗೆ ಹೇಳ್ತೀರೋ ಆ ಪ್ಲೇಸಿಗೆ ಡೆಲಿವರಿ ಕೊಡ್ತೀವಿ. ನಾವು ಬೆಂಗಳೂರಿಂದ ಸಿಟಿಗೆ ಹೋದಾಗ ನಾವು ಜಸ್ಟು ಮನೇಲಿ ಕುತ್ಕೊಂಡೇ ಮೊಬೈಲಲ್ಲಿ ಆರ್ಡ್ರ್ ಮಾಡಿದ್ರೆ ಮನೆ ಬಾಗಿಲಿಗೆ ಫುಡ್ ಬರುತ್ತೆ. ಇವಾಗಂತೂ ನಮಗೆ ಬಿಸಿ ಫುಡ್ ಬೇಕು ಅಂದರೆ ಮನೆಗೆ ಅಡುಗೆಯವ್ರು ಬಂದು ಅಡುಗೆ ಮಾಡಿಕೊಟ್ಟು ಹೋಗೋ ಅಷ್ಟು ಸರ್ವಿಸ್ಗಳು ಚೆನ್ನಾಗಿದೆ. ಬಟ್ ನಮ್ಮದೇ ಹಳ್ಳಿಗಳಿಗೆ ಬಂದಾಗ ಅದು ನಮ್ಮ ರೈತರಿಗೆ ಈ ಥರ ಸರ್ವಿಸ್ಗಳು ಸಿಗ್ತಾಯಿಲ್ಲ. ಸೊ ಆ ಥರ ನಾವೊಂದು ಫೋನ್ ಮಾಡಿದ್ರೆ ನಮ್ಮ ಕೆಲಸ ಆಗೋ ಥರ ಸರ್ವಿಸ್ ಇರಬೇಕು ಅಂತ ನಾವು ಇದನ್ನು ಓಪನ್ ಮಾಡಿದ್ದೀವಿ. ನಮ್ಮ ರೈತ ಬಾಂಧವರು ಮತ್ತು ಅಡಿಕೆ ಬೆಳೆಗಾರರು ಇದನ್ನು ಸದುಪಯೋಗ ಪಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು.